ಗೌಡ್ರೆ ಇದೇನ್ರಿ ಗೌಡ್ರೆ ಹಿಂಗ್ ಬೀಸ್ತೈತಿ ಗಾಳಿ. ಇದ್ರ ಮನಕಾಯ ಹೋಗ ರಾಮ ರಾಮ ಮರ್ರಮ್ದೆ ಇದೆ ಹಂಗೆ. ಹಾ ಅಲ್ಲಿ ಆಷಾಢ ಶುರುವಾತೇನ್ ಗೌಡ್ರೆ? ಏಯ್ ಇಲ್ಲ ಕಣ್ಲ, ಆಷಾಢ ಎಲ್ಲಿ ಶುರುವಾಯ್ತಲ್ಲ, ಅಮಾವಾಸ್ಯನ ಪೌರ್ಣಮಿನ ಬಂದ್ಮೇಲೆ ಆಷಾಢ ಶುರುವಾಕೈತಿ. ಏನಂದ್ರೆ ಲೇ ಸೀನಾ, ಈ ಗಾಳಿನ ಹೆಂಗೆ ಕಳ್ಳೆ ಆಷಾಢ ಶುರುವಾಗೋದಕ್ಕೂ ಹಿಂದೆ ಮುಂದೆನ ಒಂದಿಟ್ಟು ಜೋರಾಗಿ ಬೀಸ್ತೈತಿ. ಹಾ ಅಯ್ಯ, ಮಳೆ ಇಲ್ಲ ಬೆಳಿಲ್ಲ, ಸುಮ್ಮನೆ ಗಾಳಿ ಬೀಸ್ತೈತಿ. ಏನೋ ಒಂದು 2-3 ಹನಿದ್ರಿದ್ರೆ ನೆಲೆಲ್ಲ ಹಾರ್ಕೊಂಡು ಹೋಗೈತ್ ಕಳ್ಳೆ. ಅಬ್ಬಾ ಬಾ 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 ಬಾ, ಏನ್ ಕಾಲ ಬಂತಪ್ಪ. ಧೂಳು ಅಂದ್ರು ಧೂಳು ಕಣ್ಲ ಎಲ್ಗೋದ್ರು. ಗೌಡ್ರೆ ನಾನು ಇನ್ಸ್ಟಾಗ್ರಾಮ್ನಾಗ ನೋಡ್ತಿದ್ದೆ ಗೌಡ್ರೆ, ನೇರಳೆ ಹಣ್ಣು ಜಾಸ್ತಿ ಬಿಟ್ಟಿದ ವರ್ಷದಾಗೆ ಮಳೆ ಕಮ್ಮಿ ಅಂತೆ ಗೌಡ್ರೆ. ಅದು ನಿಜಾನೋ ಯೋಟ್ ಸುಳ್ಳು ನನಗೆ ಗೊತ್ತಿಲ್ಲ, ಆದರೆ ಇನ್ಸ್ಟಾಗ್ರಾಮ್ನಾಗು ಫೇಸ್ಬುಕ್ನಾಗು ಗೊತ್ತೈತಿ. ನೇರಳೆ ಹಣ್ಣು ಜಾಸ್ತಿ ಬಿಟ್ಬಿಟ್ರೆ, ಅದ್ರ ಫಸಲು ಜಾಸ್ತಿ ಬಂದ್ಬಿಟ್ರೆ ಆ ವರ್ಷ ಬರಗಾಲ, ಆ ವರ್ಷ ಮಳಿಲ್ಲ ಅಂಬ್ತಾರೆ. ನಿಜಾನೋ ಸುಳ್ಳು ಗೌಡ್ರೆ? ನಿಮ್ಗೇನ ಗೊತ್ತ ಇದ್ರ ಬಗ್ಗೆನ? ಎಲೇ ಯಾತು ಇಲ್ಲ ಬಿಡಲ್ಲ. ಮುಗುಲ್ದಾಗಿರೋ ಮಳೆಗೆ ನೆಲದಾಗಿರೋ ನೇರಳೆ ಹಣ್ಣಿಂದೇನು ಮಾಡ್ಯಾವು? ಹಾ ಅಲ್ವಲ್ಲ, ನಾವು ಸಣ್ಣ ಹುಡುಗರಾಗಿದ್ದಾಗ ನೇರಳೆ ಹಣ್ಣಿಗೆ ಅವಳು ಓಡೋಕಿದ್ವಿ ಕಣಲ್ಲ. ಮರ ತುಂಬ ಹಂಗೇನ ಜೋತಿರೋದು ನೇರಳೆ ಹಣ್ಣು. ಇವಾಗ ನೇರಳೆ ಹಣ್ಣು ಜಾಸ್ತಿ ಆದ್ರೆ ಮಳೆ ಬರಲ್ಲ ಅಂತ ಅಂತಾರೆ. ಅವಾಗ ಸುರಿಯೋದು ಮತ್ತು ಮಳೆ ಇವಾಗ ಯಾಕೆ ಗೊತ್ತಿಲ್ಲ? ಏಯ್ ಅವೆಲ್ಲ ತರವಲ್ಲದ ಮಾತು ಬಿಡಲೇ. ನನ್ನ ಪ್ರಕಾರ ಅವೆಲ್ಲ ನಂಬಿಕೆ ಇಲ್ಲಪ್ಪ. ನೇರಳೆ ಹಣ್ಣು ಬಿಡೋದಕ್ಕೂ ಮಳೆ ಬರೋದಕ್ಕೂ ಏನಲ್ಲ ಸಂಬಂಧ. ಅಗಳ್ರಿ ಗೌಡ್ರೆ, ಯಾಕ ಬೋರಾಜ್ ಬಂದ್ಲ? ಬೋರಾಜು, ಓಹೋ ಯಾತ ಪೇಪರ್ ಹಿಡ್ಕೊಂಬಂದಲ್ಲ ಜಾವ್, ಏನ್ ಸಮಾಚಾರ? ನೀನು ಮನೆಕಾಯವಾಗ ಹೋಗ, ಗಾಳಿ ಒಯ್ಕಂಬತೈತಿ ಇವಾಗ. ಮೈ ಮ್ಯಾಗ ಬಟ್ಟೆ ಕೇಳ ಜೋವ್. ಅಯ್ಯೋ ರಾಮ, ಸುಳಿ ಆಗಲ್ವ ನಿನಗೆ? ಸುಳಿ ಮನೆ ಹಾಳಾಗೋಲಿ. ಏನು ಕೈಯಾಗಿ ಹಿಡ್ಕೊಂಬಂದಿರೋದು? ಭಯ ಇಲ್ಲದ ಯಾಕೆ ತೋರ್ಸು. ಏನು ಅನ್ನೋಡ್ಲ ಸೀನಾ, ಎದ್ದಾಗ ಸಿಸ್ವಾರದ ಮೇಡಮ್ ಅವ್ರು ಬಂದು ಇದು ಯಾತ ಕೊಟ್ಟೋದ್ರು, ಇದು ನೀವು ಬರ್ಕೊಂಡ್ ಕೊಡ್ಲಿಲ್ಲ ಅಂತಂದ್ರೆ ಮುಂದಿನ ಸಲ ನಿಮ್ ಓಟ್ ಹಾಕಕ್ಕಾಗಲ್ಲ, ಇದ್ರಾಗ ಇರೋವ್ನೆಲ್ಲ ಕೊಡ್ಬೇಕು ನೀವು ದಾಖಲೆಗಳನ್ನ ಅಂತ ಬಂದಿದ್ರು. ಇದು ಯಾತು ಅಂತ ನನ್ಗೆ ಅಂದುವರಿತಿಲ್ಲ. ಅಯ್ಯಮ್ಮ ಬಂದ್ಬಿಟ್ಟು ಇದನ್ನ ಇಂಪಾರ್ಟೆಂಟ್ ಇದು ಕೊಡ್ಲೇಬೇಕು ನೀವು ಅಂತ ಅಂತು. ನನ್ಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಏನೆಲ್ಲ ಮಾಡೋದು? ಏನಲ್ಲ ಸೀನಾ ಇದು? ಓ ಇದಾ? ಏ ಬೋರಯ್ಯ, ಇದು SIR ಫಾರಂ ಇದು. ನೀನೇನ್ ತಲೆ ಕೆಡಿಸ್ಕೋಬೇಡ, ಸುಮ್ಕಿರ್, ನೀನ್ ಏನಾಗಲ್ಲ, ನಾನು ಇದ್ದೀನಿ. SIR ಕಣದು, ನೀನೊಬ್ಬನ ಮಂತಕ್ಕೆ ಅಲ್ಲ ಬರೋದು. ಮೇಡಮ್ ಅವರು ಎಲ್ಲಾರ ಮಂತಕ್ಕೂ ಬರ್ತಾರೆ, ಎಲ್ಲಾರ ಮಂತಕ್ಕೂ ಬಂದು ಇಂಥವು ಕೊಟ್ಟು ಭರ್ತಿ ಮಾಡಿಸ್ಕೊಂಡು ಹೋಗ್ತಾರೆ. ಏ ಸೀನಾ, ನಾನು ನಿನ್ ಕೇಳೋಣ ಅಂತ ಅನ್ಕೊಂತಿದ್ದೆ, ಮರ್ತೋಗೋದು ಕಣ್ಲ. ಅಲ್ಲ ಕಣ್ಲ, ಟಿವಿಯಾಗು ಪೇಪರ್ನಾಗು ಮೊಬೈಲ್ನಾಗು ಎಲ್ಲ ಕಡೆ ಇದು ಯಾತ SIR ಅಂತ ಬತ್ತೈತೆ. ಏನ್ಲ ಇದು? ಅಲ್ವಲ್ಲ, ಟಿವಿಯವ್ರ ಒಂದ್ಸಲಿ ಎದುರಿಸ್ತಾರ ಕಳ್ಳ. ಈ SIR ಕೊಡ್ಲಿಲ್ಲ ಅಂತಂದ್ರೆ ನೀವು ಓಟ್ ಹಾಕಂಗಿಲ್ಲ, ದೇಶ ಬಿಟ್ಟೆ ಹೋಗ್ಬೇಕು, ಹಂಗೆ ಹಿಂಗೆ ಅಂತಾರೆ. ಏನ್ಲ SIR ಅಂದ್ರೆ? ಹಾ ಗೌಡ್ರೆ, ಹೇಳ್ತೀನಿ ಕೇಳ್ರಿ. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ, ಮತದಾರರ ವಿಶೇಷ ಪರಿಷ್ಕರಣೆ ಅಂತ ಗೌಡ್ರಿ. ನಮ್ಮ ಮನೆ ಒಂದಲ್ಲ, ನಮ್ಮ ರಾಜ್ಯ ಒಂದಲ್ಲ, ಇಡೀ ದೇಶಾದ್ಯಂತ ನಡೀತಾ ಐತೆ ಇದು. ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಗೌಡ್ರಿ, ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ಬಿಡ್ರಿ, ನಿಮ್ಗೆ ಅರ್ಥ ಆಗಂಗೆ. ಜನ ಎಲ್ಲ ಎದ್ರುಕೊಂಬತಾರೆ ಊರಾಗೆ. ಅಯ್ಯೋ ಮೇಡಮ್ ಅವ್ರು ಬಂದು ಯಾತ ಫಾರಂ ಫಿಲಪ್ ಮಾಡಿಸ್ಕೊಂಡು ಹೋದ್ರಪ್ಪ, ಏನೋ ಯಾತೋ ನಮ್ಗೆ ಏನು ಹಾಕಾಯ್ತೋ ಎತ್ತಾಕಾಯ್ತೋ ಅಂತಾರೆ. ಯಾರು ತಲೆ ಕೆಡಿಸ್ಕೊಂಬೋ ಅವಶ್ಯಕತೆ ಇಲ್ಲ. ಏ ಗೌಡ್ರೆ, ಇದೇನು ಗೊತ್ತಾ ಗೌಡ್ರೆ ಮಾಡ್ತಿರೋದು SIRನ? ಈಗ ಓಟ್ ಹಾಕಬೇಕು. ನಮ್ಮ ದೇಶದಾಗ ಪ್ರಜಾಪ್ರಭುತ್ವ ಐತೆ, ನಾವೆಲ್ಲರೂ ಓಟ್ ಹಾಕಬೇಕು. ಓಟ್ ಹಾಕಬೇಕು ಅಂದ್ರೆ ನಾವು ಇದೇ ದೇಶದವರಾಗಿರ್ಬೇಕು, ನಮಗೆ ಅರ್ಹತೆ ಇರಬೇಕು, 18 ವರ್ಷ ಮೇಲಾಗಿರ್ಬೇಕು, ಇವೆಲ್ಲ ಇದೆ ಓಟ್ ಹಾಕಿ. ಆದ್ರೆ ಕೆಲವೊಂದು ಏನಾಗೈತಿ ಅಂದ್ರೆ, ನಮ್ಮ ದೇಶದಾಗೆ ನಮ್ಮ ಕರ್ನಾಟಕದಾಗೆ
2003 ಪರಿಷ್ಕರಣೆ ಆಗಿರೋದು, ಮತದಾರರ ಪಟ್ಟಿ ಪರಿಷ್ಕರಣೆ 2003 ಆಗಿರೋದು ಗೌಡ್ರಿ. ಯಾತ್ ಹೇಳ್ತಿದ್ಯಾ ಕಳ್ಳ, ನಂಗೆ ಒಂದು ಅರ್ಥವಾಗ್ತಿಲ್ಲ. ಅದೇನ್ ಬಿಡಿಸೋಳದ ಸೀನಾ ಗೌಡ್ರಿ? 2003 ಪರಿಷ್ಕರಣೆ ಅಂತಂದ್ರೆ ಹಿಂಗೆ ಅಂಗನವಾಡಿ ಮೇಡಮ್ ಅವರು, ಸ್ಕೂಲ್ ಟೀಚರು, ಆ ಸರ್ಕಾರಿ ಅಧಿಕಾರಿಗಳೆಲ್ಲ ಮಂತಕ್ಕೆ ಬಂದು ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ, ಅದ್ರಾಗ 18 ವರ್ಷ ಮೇಲ್ಪಟ್ಟರು ಎಷ್ಟು ಜನ ಇದ್ದಾರೆ, ಓಟ್ ಹಾಕ್ತಿರೋರು ಎಷ್ಟು ಜನ ಇದ್ದಾರೆ ಅಂತ ಪರಿಷ್ಕರಣೆ ಮಾಡ್ಯವ್ರಿ ಅವಾಗ 2003. ಅದಾದ ಮೇಲೆ ಗೌಡ್ರೆ ಎಷ್ಟು ಜನ ಬದುಕ್ಯವ್ರೆ, ಎಷ್ಟು ಜನ ಸತ್ತೋಗ್ಯವ್ರೆ, ಹೊರದೇಶದಿಂದ ಇಲ್ಲಿಗೆ ಎಷ್ಟು ಜನ ಬಂದೇವ್ರೆ, ಇಲ್ಲಿಂದ ಹೊರದೇಶಕ್ಕೆ ಎಷ್ಟು ಜನ ಹೋಗ್ಯವ್ರೆ, ಇವನ್ನೆಲ್ಲ ತಿಳ್ಕೊಬೇಕಲ್ವೇ? ಈಗ 700 ಜನ ಮತದಾರರ ಪಟ್ಟಿಯಾಗ ಅವ್ರ ಹೆಸರಿರ್ತೈತಿ, ಆದರೆ ಅವ್ರು ಸತ್ತೇ ಹೋಗಿರ್ತಾರೆ. ಹಿಂಗೆ ನಡ್ಕೊಂಡು ಹೋಗ್ತಿರ್ತೈತಿ ಗೌಡ್ರೆ. ಇನ್ನು ಇಂಪಾರ್ಟೆಂಟು ಅಂದ್ರೆ, ಬ್ಯಾರೆ ದೇಶದಿಂದ ಇಲ್ಲಿಗೆ ಬಂದುಬಿಟ್ಟು ನಕಲಿ ಮತದಾರರಾಗವ್ರು ಅಂತಿ. ಅಂದ್ರೆ ಅವ್ರು ಓಟ್ ಹಾಕಕ್ ಅರ್ಹತೆಯನ್ನೇ ಇಲ್ಲ, ಆದ್ರೂ ಓಟ್ ಹಾಕ್ತಾ ಇದಾರಂತೆ. ಇವನ್ನೆಲ್ಲ ಡಿಲೀಟ್ ಮಾಡಿ ಬಿಸಾಕಕ್ಕೆ ಒರಿಜಿನಲ್ ವೋಟರ್ಸು, ನೈಜ ಮತದಾರರನ್ನ ಗುರ್ತಿಸಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಏನೋ ಚುನಾವಣಾ ಆಯೋಗ ಮಾಡ್ತಿರೋದು ಗೌಡ್ರೆ ಇದನ್ನು. ಹಂಗಾರೆ ನಾವು ಓಟ್ ಹಾಕಕ್ಕೆ ಏನು ತೊಂದರೆ ಆಗಲ್ವಲ್ಲ ಅಲ್ವೋ? ಇವ್ರು ಯಾತನ ಬಂದು ಕೇಳೋದು, ನಮ್ತ ಇಲ್ಲ ಅಂಬೋದು, ಅವರು ಓಟು ಪಾಟು ಹಾಕ್ದಂಗೆ ಮಾಡ್ಬಿಟ್ರೆ ಅನ್ಲ ಗತಿ. ಗೌಡ್ರೆ ಯಾವುದೇ ಕಾರಣಕ್ಕೂ ಹಂಗ ಮಾಡಲ್ಲ. ಹೆಂಗ್ ಗೊತ್ತಾ, ಅವ್ರು ಬರ್ತಾರೆ, ಬಂದು ಒಂದು ಫಾರಂ ಕೊಟ್ಟು ಹೋಗ್ತಾರೆ. ಫಾರಂ ಕೊಟ್ಟು ಹೋದಾಗ ನಾವು ಅದನ್ನ ಭರ್ತಿ ಮಾಡ್ಬೇಕು. ಅದ್ರಾಗ ಇನ್ನೇನಿದ್ದತ್ ಹೇಳು, ಈಗ ಈ ಫಾರಮ್ನ ಏನೈತಿ ಅಂದ್ರೆ ಹೆಸರು, ವಿಳಾಸ, ತಂದೆಯ ಹೆಸರು, ಸಂಬಂಧ, ಇಂಥವು, ಮತ್ತೆ ಅದೇನಪ್ಪ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹೆಸರು, ಕ್ರಮ ಸಂಖ್ಯೆ ಇವೆಲ್ಲ ಇರ್ತವೆ. ಇವು ಗೊತ್ತಿದ್ರೆ ನೀವು ಬರೀರಿ, ಇಲ್ಲ ಅಂದ್ರೆ ಅಂಗನವಾಡಿ ಮೇಡಮ್ ಅವ್ರು ಬರ್ಕೊಂತಾರೆ. ನೀವು ಆಧಾರ್ ಕಾರ್ಡು, ತಿರ್ಗಾ ಐಡೆಂಟಿಟಿ ಕಾರ್ಡ್ ಏನಾರ ಕೊಡ್ಬೇಕು ಗೌಡ್ರಿ. ಈಗ ಸುಪ್ರೀಂ ಕೋರ್ಟ್ ಒಂದು ಹೇಳೈತಿ, ಏನು ವಾಸಸ್ಥಳ ದೃಢೀಕರಣಕ್ಕೆ ಆಧಾರ್ ಕಾರ್ಡ್ ಕೊಡಂಗಿಲ್ಲ ಅಂತನ್. ಇನ್ನೊಂದು ಇಂಪಾರ್ಟೆಂಟು, ಈ ದೇಶದ ನಾಗರಿಕನಾಗಿರ್ಬೇಕು, ಅದು ಇಂಪಾರ್ಟೆಂಟು ಗೌಡ್ರಿ. ಮತದಾರ ಆಗಬೇಕು ಅಂದ್ರೆ ಈ ದೇಶದಾಗ ನೀನ್ ಸಿಟಿಜನ್ಶಿಪ್ ಪಡ್ಕೊಂಡಿರ್ಬೇಕು. ಅಲ್ಲ, ನಮಗೂ ನಿಮ್ಗೆಲ್ಲ ಏನು ತೊಂದರೆ ಇಲ್ಲ ಬಿಡ್ರಿ. ಯಾಕಂದ್ರೆ ಹಳೆ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇಲ್ಲ, ನಮ್ಮ ತಂದೆಯರ ಹೆಸರಿದ್ರೆ ಈ ಸಲ ಏನು ತೊಂದರೆ ಆಗಲ್ಲ. ನಾವು ಈ ಸಲ ಏನು ಕೊಡೋ ಅವಶ್ಯಕತೆ ಇಲ್ಲ, ಒಂದು ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ಸಾಕು. ಅದ್ರಾಗೆ ಡೇಟ್ ಆಫ್ ಬರ್ತು ಬರ್ಕೊಂಡು ಹೋಗ್ತಾರೆ, ಹೆಸರು ಬರ್ಕೊಂಡು ಹೋಗ್ತಾರೆ. ಮೇಡಮ್ ಅವರು BLO ಅಂತ ಬರ್ತಾರೆ, ಬೂತ್ ಲೆವೆಲ್ ಆಫೀಸರ್ಸ್ ಅಂತ, ಅಂದ್ರೆ ಬೂತ್ ಮಟ್ಟದ ಅಧಿಕಾರಿಗಳು. ಇವ್ರು ಬಂದು ಎಲ್ಲ ಡೀಟೇಲ್ ಆಗಿ ಬರ್ಕೊಂಡು ಹೋಗ್ತಾರೆ. ಒಟ್ನಾಗೆ ಎಲ್ಲ ಸರಿ ಇರೋರು ಗಾಬರಿ ಆಗಂಗಿಲ್ಲ ಗೌಡ್ರಿ. ಅದನ್ನೇ ಹೇಳಕ್ ಬಂದ್ಬಿಟ್ರೆ ನಾನು. ಕಳ್ಳೆಸಿನಪ್ಪ, ನನ್ಗೇನು ಅಂದವರಿಲ್ಲ ನೋಡು, ಅದಕ್ಕೆ ಅದನ್ನ ಒತ್ಕೊಂಡು ಓಡ್ ಬಂದೆ ಕಳ್ಳ. ಭಯವಾದಂಗಾತು. ತಿರ್ಗಾ ಯಾತನ ಕೊಟ್ಟೇನ ಬರೆಸ್ಕೊಂಡು ಹೋದವ್ರು ಅಂತ ಅಷ್ಟೇ ಕಣಲ್ಲಿ, ಇನ್ನೇನಿಲ್ಲ. ಅಲ್ಲ ಕಣ್ ಬೋಳಜ್ಜ, ನಿಂತ ಏನಿದ್ದತ್ತು ಒತ್ಕೊಂಡು ಹೋಗೈಕಿ. ಏನೈತಯ್ಯ ನಿಂತ ಒದ್ಕೊಂಡು ಹೋಗೈಕಿ. ಈ ಹಂಗಲ್ಲ ಕಳ್ಳಸಿ ನೋವು. ತಿರ್ಗಾ ಆಮೇಲೆ ಹಂಗ ಅಕ್ಕಿ ಕೊಡ್ತಾ ಇದಾರೆ. ರೇಷನ್ ಕಾರ್ಡ್ ಪಾಸನ್ ಕಾರ್ಡ್ ಆತು ಬರ್ದಂಗಾದತ್ತು, ಅಕ್ಕಿ ಬರ್ದಂಗಾದ್ರಿ ಎಲ್ಲ ಮಾಡೋದು. ಭಯವಾದಂಗ ಕೈತ್ಕೊಳು. ಇವೆಲ್ಲ ಯಾರನ್ನ ಬಂದು ಕೇಳಿರಿ. ಬೋಲಯ್ಯ, ನೀನು ಅವಕ್ಕೆಲ್ಲ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಕಣಜು. ರೇಷನ್ ಕಾರ್ಡ್ಗೂ ನಿನಗೂ ಏನು ಸಂಬಂಧ ಇಲ್ಲ, ಅವೇನು ಆಗಲ್ಲ. ನೀನು ಸುಮ್ಕಿರ್, ತಲೆ ಕೆಡಿಸ್ಕೋಬೇಡ. ಮೇಡಮ್ ಮರ್ತಕ್ ಹೋಗ್ಬೇಕಾದ್ರೆ ನಾನೇ ಮಾತಾಡ್ತೀನಿ. ಕೆಲವೊಂದು ನಿನಗೆ ಗೊತ್ತಾಗಲ್ಲ. ಕೆಳಗೆ ಹೆಬ್ಬೆಟ್ಟಿಕ್ಬೇಕು, ನೀನು ಮತದಾರನಾಗಿ ಹೆಬ್ಬೆಟ್ಟಿಕ್ಬೇಕು, ಇಲ್ಲ ಸೈನ್ ಹಾಕ್ಬೇಕು. ಹಾಕಿ ಕೊಟ್ಬಿಡು, ಮೇಡಮ್ ಅವರೆಲ್ಲ ಫಿಲ್ ಮಾಡ್ಕೊಂತಾರೆ. ಅಲ್ಲ ಕಳ್ಳಸೀನ, ಅವ್ರಿಗೆ ಏನಾನ ಕೊಡ್ಬೇಕಂದ್ಲ ಇವತ್ತು ದಾಖಲೆಗಳ್ನ? ಆಧಾರ್ ಕಾರ್ಡು, ರೇಷನ್ ಕಾರ್ಡು, ನಮ್ ತದೇ ಓಟ್ ಹಾಕಕ್ಕೆ ಎಲೆಕ್ಷನ್ ಕಾರ್ಡು ಅದೈತಲ್ಲ, ಅವೆಲ್ಲ ಕೊಡ್ಬೇಕಂದ್ಲ ಅವ್ರಿಗೆ?
ಜೋ ಅವನ್ನೆಲ್ಲ ಬಂದಾಗ ಕೊಡ್ಬೇಕು. ಮೇಡಮ್ ಅವ್ರು ಬರ್ತಾರೆ ಇನ್ನೊಂದ್ಸಿರ. ಒಂದು ಮಂತಕ್ 3 ಸಲ ಹೋಗ್ತಾರೇನಪ್ಪ ಮೇಡಮ್ ಅವರು. ಕೊಡಕ್ ಒಂದ್ಸಲಿ ಇಸ್ಕೊಂಬಕ್ ಒಂದ್ಸಲಿ ಎಲ್ಲ ಬರ್ತಾರೆ. ನೀನು ಅವನ್ನೆಲ್ಲ ದಾಖಲೆ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ರೆ ಅವ್ರಿಗೆ ಎಂಟ್ರಿ ಮಾಡ್ಕೊಬೇಕು ಈಸಿ ಆಕೈತಿ. ಮೊಬೈಲ್ನಾಗೆ ಎಲೆಕ್ಷನ್ ಕಮಿಷನ್ನರು ಚುನಾವಣಾ ಆಯೋಗದವ್ರು ಅವ್ರಿಗೆ ಅದೇನೋ ಸಾಫ್ಟ್ವೇರ್ ಅಪ್ಲಿಕೇಶನ್ ಏನೋ ಮಾಡ್ಕೊಳ್ತೇವ್ರಿ. ನೀವು ಕೊಡೋ ಮಾಹಿತಿ ಎಲ್ಲ ಅವ್ರು ಎಂಟ್ರಿ ಮಾಡ್ಕೊಂಡು ಅವರು ಎಲೆಕ್ಷನ್ ಕಮಿಷನ್ನಿಗೆ ಕಳಿಸ್ತಾರೆ. ಅವರೆಲ್ಲನ ಏನೇನು ಸರಿಯಾಗಿದ್ದಾವೆ ಏನೇನು ತಪ್ಪ ಇದ್ದಾವೆ ಅಂತ ಎಲ್ಲ ತಿದ್ದುಪಡಿ ಮಾಡಿ ಆಗಷ್ಟಿಗೆ ನಿಮ್ಮ ಮತದಾರರ ಕರಡು ಪಟ್ಟಿ ಬಿಡ್ತಾರೆ. ಅಲ್ಲಿವರೆಗೂ ಕಾಯಬೇಕು. ನೀವು ತಲೆ ಕೆಡಿಸ್ಕೋಬೇಡ್ರಿ. ನಮ್ಮವು ನಿಮ್ಮವು ಎಲ್ಲ ಏನು ಆಗಲ್ಲ ಓಟ್ಗಳು. ವಿ ಆರ್ ದ ವೋಟರ್ಸ್ ಇನ್ ಇಂಡಿಯಾ, ಡೋಂಟ್ ವರಿ. ಅಲ್ಲ ಕಳಸಿನ ಯಾಕಲ್ಲ ಹಿಂಗ್ ಮಾಡ್ತಾರೆ ಇವೆಲ್ಲನ? ಸುಮ್ಮನಿದ್ದಿದ್ರೆ ಆಗಲ್ವೇ? ಹೇಳಪ್ಪ ಆತ ನಮ್ಗೆ ಇವೆಲ್ಲ ಅಂದೋರಿಗೆಲ್ಲ ನೋಡು ಏನಾಗದ ಇಷ್ಟು ದಿನ ಇದ್ದಂಗಿದ್ರೆ ಸುಮ್ಮನ. ಓಹಾ ಬೋರಪ್ಪನವರು ಬೋಲ್ ಚಂದಾಕ ಮಾತಾಡ್ತಿರಲ್ಲ. ಅಲ್ಲ ಕಣಜ್ಜ, ನೀನೀಗ ಹೊಲ್ದಕ್ಕೆ ಕಡಲೆ ಬೀಜ ಹಾಕಬೇಕಲ್ಲ. ಮಳೆ ಬಂದ್ರು ಕಡಲೆ ಬೀಜ ಹಾಕ್ತೀಯ. ಅವಾಗ ಮನೆಗೆ ಇದ್ದಿದ್ದು ಕಡಲೆ ಬೀಜ ಎಲ್ಲ ತಗೊಂಡೋಗಿ ಹೋಯ್ತೀಯ ಹೊಲ್ದಕ್ಕೆ. ಇಲ್ಲ ತಾನೆ, ಕೆಟ್ಟಿರೋವು ಉಳ್ತಿರೋವು ಸೀಕ್ಲು ಸಣ್ಣ ಪಪ್ಪು ಇವನ್ನೆಲ್ಲ ಆದಾಕಿ ಚೆನ್ನಾಗಿರೋವು ತಾನೆ ನೀರು ಹೊಲ್ದಕ್ಕೆ ಹಾಕೋದು ಕಡಲೆ ಬೀಜನ. ಇದು ಹಿಂಗೆ ಕಣಜ್ಜು. ಎಂತೆಂಥರೋ ಬಂದ್ಬಿಟ್ಟು ಓಟ್ ಹಾಕ್ಬಿಟ್ಟು ನಮ್ಮ ದೇಶ ಹಾಳು ಮಾಡ್ಬೇಕು ಅಂತಾನೆ. ಅದಕ್ಕೆ ಇದನ್ನ ಚುನಾವಣಾ ಆಯೋಗದವ್ರು ಮಾಡಿರೋದು. ಅಂತ ಇಂಥ ವೋಟರ್ಸು ಅಂದ್ರೆ ನಕಲಿ ವೋಟರ್ಸು, ಡೂಪ್ಲಿಕೇಟ್ ವೋಟರ್ಸು, ಸತ್ತೋಗಿರೋ ವೋಟರ್ಸು, ಮತ್ತೆ ಬೇರೆ ದೇಶಗಳೋಗಿರೋರು ಇವನ್ನೆಲ್ಲನ ಪರಿಷ್ಕರಣೆ ಮಾಡಿ ಒರಿಜಿನಲ್ ವೋಟರ್ಸ್ ಉಳಿಯಂಗೆ ಮಾಡಬೇಕು ಅಂತ ಇದನ್ನು ಮಾಡಿರೋದು. ನಾನು ಹೇಳಿದ ಅರ್ಥ ಐತೆ? ಉಳ್ಕ ಪಳ್ಕ ಜಳ್ಳು ಸೀಕ್ಲು ಕಡಲೆ ಬೀಜಗಳ್ನ ಹೆಂಗ ಹಾಕ್ತೀವೋ ನಾವು, ಅದೇ ಥರನೇ ಎಲೆಕ್ಷನ್ ಕಮಿಷನರು ನಕಲಿ ವೋಟರ್ಸ್ನ ಹಾಕ್ತಾ ಇದ್ದಾರೆ. ಇಷ್ಟು ತಿಳ್ಕೊಬೇಕು ಅಷ್ಟೇ ನಾವು. ನಮಗೇನು ನಿಮಗೂ ಏನು ತೊಂದರೆ ಇಲ್ಲ. ಡೋಂಟ್ ವರಿ ಅಬೌಟ್ ದಿಸ್. ಸೀನಪ್ಪ ಆಲ್ವೇಸ್ ದೇರ್ ವಿತ್ ಯು ಪೀಪಲ್ಸ್. ಡೋಂಟ್ ವರಿ. ಸರಿ ಕಣ್ಲ ಹಂಗಾರೆ ಹೋಗ್ತೀನಿ ತತ್ತರ್ಲ.